ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಯಾವ ಕಬಾಬ್ ಪೌಡರ್ ಹಾಕದೆ ಒಂದು ಒಳ್ಳೆ ಕಬಾಬ್ ಮಾಡುವ. ನಾನು ಇಷ್ಟು ಮೆಣಸು ತಗೊಂಡಿದ್ದೀನಿ ನೋಡಿ. ಮೆಣಸು, ಬ್ಯಾಡಗಿ ಮೆಣಸು. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಒಂದು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಇಷ್ಟನ್ನು ಹಾಕ್ಕೊಂಡು ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸಣ್ಣ ಮಾಡಬಾರ್ದು ನೋಡಿ. ಈಗ ಜರಿ ಜರಿಯಾಗೇ ಇರಬೇಕು ನೋಡಿ. ಈ ಥರ ಇದನ್ನು ಈ ಥರ ಮಾಡ್ಕೊಂಡು ಬರುವ. ಇದನ್ನೊಂದು ಪ್ಲೇಟಿಗೆ ತೆಗಿಯೋಣ. ನಾವು ಇದನ್ನು ತುಂಬ ಸಣ್ಣ ಮಾಡಿದರೆ ಅದು ಇಲ್ಲ ಒಳ್ಳೆಯದಾಗೋದಿಲ್ಲ. ಈಗ ಜರಿ ಜರಿಯಾಗಿರ್ಬೇಕಾದ್ರೆ ಪೇಸ್ಟ್ ಎಲ್ಲ ತೆಗೆದು ಇದಕ್ಕೊಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನಾವೀಗ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕೊಡುವ. ನಾವು ಅಂಗಡಿಯಲ್ಲಿ ತರೋದು ಕಬಾಬ್ ಪೌಡರ್ ಸಹ ಇಷ್ಟೇ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಸುಮ್ಮನೆ ಅದೊಂದು ಕಲರ್ ಬೇರೆ ಕಲರ್ ಹಾಕಿರ್ತಾರೆ ಅಷ್ಟೇ, ಇದರ ವಿಶೇಷ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳುವ. ನಾನು ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಈ ಚಿಕನ್ನಿಗೆ ನಾವು ಹಾಕಿದ ಪೇಸ್ಟ್ ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಇದನ್ನು ಚೆಂದ ತೊಳೆದು ನಾನು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಹಾಕಿದ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಅದೊಂದು 1 ಗಂಟೆ ಬಿಡಬೇಕು. 1 ಗಂಟೆ ಬಿಟ್ಟರೆ ಒಳ್ಳೆ ಪೇಸ್ಟಿಗೆ ಅದು ನಾವು ಮಾಡಿದ ಮಸಾಲೆ ಎಲ್ಲ ಚಿಕನ್ನಿಗೆ ಹಿಡಿಬೇಕು ಒಳ್ಳೆ ಮಾಡಿ. ಒಳ್ಳೆ ಕಲರ್ ಸಹ ಬರ್ತದೆ, ಸೂಪರ್ ಟೇಸ್ಟು ಸಹ ಇರ್ತದೆ. ನೋಡಿ ಎಷ್ಟು ಚೆಂದ ಆಗ್ತದೆ ಅಂತ ನೀವೊಂದ್ಸಲಿ ಮಾಡಿ ನೋಡಿ. ಗ್ಯಾರಂಟಿ ನಿಮಗೆ ಇಷ್ಟ ಆಗ್ತದೆ, ಖಂಡಿತವಾಗಿ ಇಷ್ಟ ಆಗ್ತದೆ ನೋಡಿ. ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನೀಗ ಒಂದು ಅರ್ಧ ಲಿಂಬೆ ಇಟ್ಟುವ. ಅರ್ಧ ಲಿಂಬೆ ಇಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡುವ. ಈಗ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡುವ ಅರ್ಧ ಲಿಂಬೆ. ನೋಡಿ ಈ ಥರ ಮಿಕ್ಸ್ ಮಾಡಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಎಣ್ಣೆಗೆ ಬಿಸಿ ಒಂದು ತೆಗೆದು ಹಾಕಿ ಫ್ರೈ ಮಾಡಿ ತೆಗೆದರೆ ಸಾಕು. ನಾವು ನ್ಯಾಚುರಲ್ ಕಲರ್ ಆಗಿದ್ದರಿಂದ ಸ್ವಲ್ಪ ಕಪ್ಪಾದರೂ ಸ್ವಲ್ಪ ಚಿಂತೆ ಇಲ್ಲ, ಒಳ್ಳೆ ರುಚಿಯಾಗಿರುತ್ತೆ. ಅಥವಾ ನೀವು ಕಬಾಬ್ ಪೌಡರ್ ತಂದು ಹಾಕೋದು ಮರ್ತೇ ಹೋಗ್ತದೆ, ಅಷ್ಟು ಒಳ್ಳೆಯದಾಗ್ತದೆ ನೋಡಿ. ಒಂದ್ಸರಿ ಮಾಡಿ ನೋಡಿ, ನಿಮಗೆ ಖಂಡಿತವಾಗಲಿ ಇಷ್ಟ ಆಗ್ತದೆ ನೋಡಿ. ನ್ಯಾಚುರಲ್ ಕಲರ್ ಆಗಿ ಒಳ್ಳೆ ಬಂತು ನೋಡಿ. ಮೆಣಸಾಗಿದ್ದರಿಂದ ನಮಗೆ ನ್ಯಾಚುರಲ್ ಕಲರ್ ಸಿಕ್ಕಿದೆ. ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಊಟಕ್ಕೊಂದು ಕಬಾಬ್, ನ್ಯಾಚುರಲ್ ಕಲರಿಂದ ರುಚಿಯಾದ ಕಬಾಬ್ ಮಾಡಿದ್ದೀನಿ. ನೀವು ಸರಿ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.